ಸೈನಿಕ ದಳದ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ 2026 ಸಂಸತ್ತಿನ ಕಳೆದ ಅಧಿವೇಶನದಲ್ಲಿ ಏನು ಸೋಲುಂಟಾಯಿತೋ ಅದಕ್ಕೆ ಗೆಲುವು ಆಗಲೇಬೇಕಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಾನು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳಾ ಮುಖಂಡರ ನಿಯೋಗದ ಜೊತೆಗೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಮನವಿ ಪತ್ರದ ಪ್ರತಿಯನ್ನು ನಮ್ಮ ಈ ಧರಣಿ ಮುಗಿದ ತಕ್ಷಣ ರೂಪಕಲಾ ಮತ್ತು ನಾಗರತ್ನ ಈ ರಾಜ್ಯ ಮಟ್ಟದ ಮಹಿಳಾ ಮುಖಂಡರ ನಿಯೋಗ ಹೋಗಿ ರಾಜ್ಯಪಾಲರಿಗೆ ಸಲ್ಲಿಸ್ತದೆ. ನಮ್ಮ ಒಂದೇ ಒಂದು ಬೇಡಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದ ಕನಸು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕಂತ ಹೇಳಿದ್ರೆ ಮಹಿಳೆಯರ ಸಹಭಾಗಿತ್ವ ಬೇಕೇ ಬೇಕು. ಆಡಳಿತದಲ್ಲಿ ಕ್ಷೇತ್ರದಲ್ಲೂ ಬೇಕು. 100ಕ್ಕೆ 50% ಮೀಸಲಾತಿ ಬೇಕು ಅಂತ ಕೇಳುವಂಥವ್ರು ನಾವು. ಈಗ ಮನ್ನಣೆ ಆಗಿರ್ತಕ್ಕಂಥ ಮಸೂದೆ ಸಂಸತ್ತಲ್ಲಿ ಅಂಗೀಕಾರ ಆಗಿ 2 ಸಲ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿಲ್ಲ. ಅದಕ್ಕೆ ಮಸಲತ್ ನಡೆಸಿರ್ತಕ್ಕಂಥದ್ದು ಎಲ್ಲ ಪಕ್ಷಗಳ ಪಾರ್ಲಿಮೆಂಟೇರಿಯನ್ಸ್. ಅದಕ್ಕೆ ಅಂಥವ್ರಿಗೆ ಬೀದಿಯಲ್ಲಿ ಪಾಠ ಕಲಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಓಟ್ ಹಾಕಿ ಅಂತ ಗೊತ್ತು ನಮಗೆ. ಓಟ್ ಹಾಕಿರುವಂಥದ್ದು, ಈ ಮಸೂದೆ ಪರ ಓಟ್ ಹಾಕಿರುವಂಥವ್ರಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭಿನಂದನೆ ಹೇಳುತ್ತೆ. ಯಾರು ಓಟ್ ಹಾಕದೆ ಚಿತಾವಣೆ ಮಾಡಿದ್ದಾರೆ, ಮಸಲತ್ ನಡೆಸಿದ್ದಾರೆ, ಇದು ಸೋಲಾಗಬೇಕು ಅಂತೇಳಿ ಅವ್ರಿಗೆ ಧಿಕ್ಕಾರ ಹಾಕುತ್ತೆ. ಧಿಕ್ಕಾರ ಹಾಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೀಗಾಗಿ ಈ ಮಸೂದೆ 2026 ಈ ಮಸೂದೆ ಮತ್ತೆ ಪಾರ್ಲಿಮೆಂಟಲ್ಲಿ ಮರುಮನ್ನಣೆ ಆಗಬೇಕು. ಮರುಮನ್ನಣೆ ಆಗೋದ್ರ ಮೂಲಕ ಎಲ್ಲ ಸಂಸತ್ ಸದಸ್ಯರು ಕೂಡ ನೀವು ಓಟ್ ಹಾಕಿ ಈ ಮಸೂದೆಯನ್ನು ಜಾರಿ ಮಾಡಬೇಕು. ಜಾರಿ ಮಾಡಿದಾಗೆ ಸಂವಿಧಾನಕ್ಕೆ ಗೌರವ, ಆ ಸಂವಿಧಾನ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ತರುತ್ತೆ. ಈ ಮೂಲಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ರಾಮದಾಸ್ ಅತ್ವಾಲೆ ಅವರು ಸಂಸತ್ತಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಅವರು ಸಂಸತ್ತಲ್ಲಿ ಸದಸ್ಯರಾಗಿದ್ದರು, ಈಗ ರಾಜ್ಯಸಭೆಯಲ್ಲಿ ಸದಸ್ಯರಾಗಿ ಮಂತ್ರಿಗಳಾಗಿದ್ದಾರೆ. ಅಂಥವ್ರು ಅವತ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಈ ಮಹಿಳಾ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡೋದಷ್ಟೇ ಅಲ್ಲ, ಬೀದಿಗೆ ಬಂದು ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟ ಕರ್ನಾಟಕದಲ್ಲಿ ಇವತ್ತು ಆರಂಭ ಆಗಿದೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಮಹಿಳಾ ಮೀಸಲಾತಿ ಮಸೂದೆ 2026 ಮರುಮನ್ನಣೆ ಆಗಬೇಕು. ಮಸೂದೆ ಪಾಸ್ ಆಗಬೇಕು. ಈ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಜೈ ಭೀಮ್, ಜೈ ಭಾರತ್.